ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 48ರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗೆ ಬೆಂಕಿ ತಗುಲಿ 10ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನಗೊಂಡಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಂಗಳೂರು ಶಿವಮೊಗ್ಗ ಗೋಕರ್ಣ ಮಾರ್ಗವಾಗಿ ಸಂಚರಿಸುತ್ತಿದ್ದ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಹಿರಿಯೂರು ಕಡೆಗೆ ಹೋಗುತ್ತಿದ್ದ ಲಾರಿಯೊಂದಿಗೆ ಡಿಕ್ಕಿ ಹೊಡೆದಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಲಾರಿ ಡಿವೈಡರ್ ದಾಟಿ ಎದುರಿನಿಂದ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ಪರಿಣಾಮ ಬಸ್ನ ಡೀಸೆಲ್ ಟ್ಯಾಂಕಿಗೆ ಹಾನಿಯಾಗಿದ್ದು ತಕ್ಷಣವೇ ಭಾರೀ ಬೆಂಕಿ ಹೊತ್ತಿಕೊಂಡಿದೆ. ಕೇವಲ ಕ್ಷಣಗಳಲ್ಲಿ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಈ ದುರ್ಘಟನೆಯಲ್ಲಿ 9 ಪ್ರಯಾಣಿಕರು ಯಾವುದೇ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಗಾಯಗೊಂಡವರನ್ನು ಹಿರಿಯೂರು ಮತ್ತು ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹಾಗೂ ಐಜಿ ರವಿಕಾಂತೆ ಗೌಡ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಸುಟ್ಟು ಹೋಗಿದ್ದ ಬಸ್ನಿಂದ ಮೃತದೇಹಗಳನ್ನು ಹೊರತರಲಾಗುತ್ತಿದೆ. A container crossed the median with a moving bus with 32 people were traveling. As of now, 4 dead bodies by the particular bus, one in the container. 5 deaths are confirmed. Otherwise, 3 are missing. We are tracing them. Hopefully, they are alive. Another 25 who went out of the bus are safe. They are out of danger. And only one person is admitted to Bangalore hospital for treatment. It said that he is having 15 to 20% points. Otherwise, all 25 people are out of danger. This accident probably happened because of the negligence of this container driver. That is the prima facie. We put at the scene. Otherwise, investigation revealed what is the cause of the accident, who is responsible for this accident. School bus, see, after this container hit the Seabird bus, in turn it has hit another bus carrying 42 children from T. Dasaji to London. Fortunately, that bus broke the fence into service road. No one is injured. It is very fortunate. And all 42 kids, children are well and healthy. And we travel further with another bus. One bus is hit. One bus is already passed. Yes, passed. ಅಪಘಾತದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅಪಘಾತದ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದ ಶಾಲಾ ಬಸ್ ಚಾಲಕ ಸಚಿನ್ ಹೇಳುವಂತೆ, ನಾನು ಬೆಳಗಿನ ಜಾವ 2 ಗಂಟೆಗೆ ಬೆಂಗಳೂರಿನಿಂದ ದಾಂಡೇಲಿಗೆ ಹೊರಟಿದ್ದೆವು. ನಮ್ಮ ಮುಂದೆಯೇ ಲಾರಿ ಡಿವೈಡರ್ ದಾಟಿ ಸ್ಲಿಪ್ಪರ್ ಬಸ್ಗೆ ಡಿಕ್ಕಿ ಹೊಡೆದಿತ್ತು. ಬಸ್ಗೆ ಬೆಂಕಿ ಹತ್ತಿಕೊಂಡು ಪ್ರಯಾಣಿಕರು ಕಿರುಚುತ್ತಿದ್ದರು. ತಕ್ಷಣವೇ ಕೆಲವು ಮಕ್ಕಳನ್ನು ರಕ್ಷಿಸಲು ನಾನು ಧಾವಿಸಿದೆ. 2 ಗಂಟೆಗೆ ಗೊತ್ತಾಯಿತು ಅಣ್ಣ, ಬೆಂಗಳೂರಿಂದ 10 ಗಂಟೆಗೆ ಹೊರಟು. ಸ್ವಲ್ಪ ಜೋರ. 2 ಗಂಟೆ 10 ಗಂಟೆಗೆ ಹೊರಟೋಣ. ಅಲ್ಲಿಂದ ಸೀದಾ ಬಂದೋ ನಾವು ಇಲ್ಲಿಗೆ ತುಮಕೂರು ಹತ್ರ ಊಟ ಮಾಡಿ ಹೊರಟೋಣ. ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ, ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯಿತು. ಸೊ ಸ್ಲೀಪರ್ಗೆ ಟಚ್ ಆಯಿತು ಅಣ್ಣ, ನಮ್ಮ ಬಸ್ಗೆ ಸ್ಲೀಪರ್ ಹೊಡಿತು. ಗಾಬರಿಲಿ ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಜಂಪ್ ಮಾಡಿ ಇಲ್ಲಿಂದ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿ ಬರ್ತಾಯಿದ್ವಿ.
ಎಲ್ಲ ನಮ್ಮ ಮಕ್ಕಳೆಲ್ಲ ಸೇಫಾಗೇ ಇತ್ತು. ಸೇಫಾಗಿ ಅವ್ರಿಗೆ ಯಾರಿಗೂ ಒಂದೇಟು ಏನು ಅಂತ ಏನೂ ಆಗಿಲ್ಲ. ಅದಾದಮೇಲೆ ಅವ್ರು ಕಿರ್ಚಾಡೋಷ್ಟು ಸೌಂಡ್ ಕೇಳಿಸ್ಕೊಂಡು ನಾವೆಲ್ಲ ಹೋದೋ ಎಲ್ಲ ಬೆಂಕಿ ಅಷ್ಟೊತ್ತು ಹೊತ್ಕೊಂಡಿತ್ತು ಅರ್ಧಕ್ಕರ್ಧ. ಅದಾದಮೇಲೆ ಎತ್ಕೊಂಡು ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದೋ. ಅದಾದಮೇಲೆ ಬ್ಲಾಸ್ಟ್ ಆಯ್ತಿದ್ದಂಗೆ ನಾವು ಜಾಸ್ತಿ ಫೈರ್ ಆಯಿತು. ಹೌದು ಅಣ್ಣ, 2 ಗಾಡಿನೂ ಡೀಸೆಲ್ ಟ್ಯಾಂಕಿ ಕೂತಿದ್ರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ. ಹೆಂಗ್ ಅಬ್ಸರ್ವ್ ಮಾಡಿದ್ದು ಹೆಂಗೆ ಅದು ಜಂಪ್ ಆಗ್ತಿದ್ದಂಗೆ? ಅಬ್ಸರ್ವ್ ಮಾಡಿದ್ದು ಅಣ್ಣ, ನನ್ನ ಗಾಡಿನ ಓವರ್ಟೇಕ್ ಹೊಡ್ಕೊಂಡೆ ಸ್ಲೀಪರ್ ಬಸ್ ಬಂದಿದ್ದು, ಸ್ಲೀಪರ್ ಬಂದಿದ್ದು. ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ. ಇನ್ನು ಆ ಗಾಡಿ ಜಂಪ್ ಆಗಿ ಸ್ಲೀಪರ್ಗೆ ಹೊಡೆದಿದ್ದು ಅಣ್ಣ, ಡೀಸೆಲ್ ಟ್ಯಾಂಕ್ ಸೆಂಟ್ರಿಗೆ ಹೊಡೆದಿತ್ತು. ಸೊ ಆ ಗಾಡಿ ಜರುಗದೆ ಹೋಗಿದ್ದಿದ್ರೆ ನಮ್ಮ ಗಾಡಿ ಸೇಫ್ ಆಯ್ತು ಅಣ್ಣ. ಸ್ಲೀಪರ್ ಹಿಂಗೆ ಬಂತು, ಗಾಡಿ ಹಿಂಗೆ ಕರೆಕ್ಟಾಗಿ ರೋಡ್ ಕಟ್ಟ ನಿಂತ್ಕೊಂಡ ಕೂತಿರೋ ಸಚಿನ್ ಬಸ್ ಚಾಲಕ ವಿನಯ್ ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದು ಹಿರಿಯೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಭೀಕರ ಅಪಘಾತ ರಾಜ್ಯವನ್ನು ಬೆಚ್ಚಿ ಬೀಳುವಂತೆ ಮಾಡಿದ್ದು ಮುಂದಿನ ಅಧಿಕೃತ ಮಾಹಿತಿಗಾಗಿ ನಿರೀಕ್ಷಿಸಲಾಗುತ್ತಿದೆ. ಇಂಥ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.